ನಮಸ್ಕಾರ, ಮಮತಾ ಕಿಚನ್ಗೆ ಸ್ವಾಗತ. ಇಂದಿನ ರೆಸಿಪಿ ಲೆಫ್ಟ್ ಓವರ್ ರೈಸ್ ಅಕ್ಕಿ ರೊಟ್ಟಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ 1 ಬೌಲು ರೈಸ್ ಇತ್ತು, ಅದನ್ನು ತೊಗೊಂಡಿದ್ದೀನಿ. ವೇಸ್ಟ್ ಮಾಡಬಾರ್ದು, ಅದರಲ್ಲೂ ಒಂದು ಐಟಮ್ ಮಾಡೋಣ. ಆ ರೈಸಿಗೆ 1 ಬೌಲು ಅಕ್ಕಿ ಹಿಟ್ಟು ಮತ್ತು ಉಪ್ಪು ತೊಗೊಂಡಿದ್ದೀನಿ. ಈಗ ಈ ರೈಸ್ನ ಫೈನ್ ಪೇಸ್ಟ್ ಮಾಡ್ಕೊಂಬರ್ತೀನಿ. ಇದನ್ನು ಅನ್ನ ಮೆತ್ತಗಿತ್ತು ಅಂದರೆ ನೀರು ಹಾಕದೆ ಪೇಸ್ಟ್ ಮಾಡಿ, ಅನ್ನ ಮೆತ್ತಗಿಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡಿದ್ರೆ ನಡೆಯುತ್ತೆ. ಈಗ ಅದನ್ನು ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಮಾಡಿದ್ದು. ನೋಡಿ, ಈ ರೀತಿ ಫೈನ್ ಪೇಸ್ಟ್ ಆಗಿರಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ. ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಅದು ಮಿಕ್ಸಪ್ ಆದಮೇಲೆ ಇದಕ್ಕೆ ಅಕ್ಕಿ ಹಿಟ್ಟು ಎಷ್ಟು ಬೇಕಾ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅಕ್ಕಿ ಹಿಟ್ಟು ಎಷ್ಟು ಬೇಕಾಗುತ್ತೆ ಅದನ್ನು ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋತೀನಿ. ಒಮ್ಮೆ ಜಾಸ್ತಿ ಹಾಕ್ಕೋಬಾರ್ದು, ಅದನ್ನು ಸ್ವಲ್ಪ ಹಾಕೋತಾನೆ ಮಿಕ್ಸ್ ಮಾಡಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ, ಅಂದರೆ ಸ್ವಲ್ಪ ಅದಕ್ಕಿಂತ ಒಂದು ಸ್ವಲ್ಪ ಸಾಫ್ಟ್ ಆದರೂ ನಡೆಯುತ್ತೆ. ಜಾಸ್ತಿ ಗಟ್ಟಿ ಕಲಿಸಬಾರ್ದು, ಸ್ವಲ್ಪ ಮೆತ್ತಗೆ ಕಲಿಸ್ಬೇಕು. ನೋಡಿ, ಈ ಥರ ಹದ ನೋಡಿಕೊಂಡು ಅಕ್ಕಿ ಹಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸಾಫ್ಟಾಗೇ ಇರಬೇಕು, ತುಂಬ ಹಾರ್ಡ್ ಇರಬಾರ್ದು. ನೋಡಿ, ಈ ರೀತಿ ಸಾಫ್ಟಾಗಿರಬೇಕು. ನೋಡಿ, ಈ ರೀತಿ ಸಾಫ್ಟಾಗಿರಬೇಕು. ಇದನ್ನು ಒಂದು ಸಣ್ಣ ಬಾಲ್ ಸೈಜಿಗೆ ಉಂಡೆ ಮಾಡ್ಕೋತೀನಿ. ನಮಗೆ ಎಷ್ಟು ದೊಡ್ಡದು ಬೇಕು ಸಣ್ಣದು ಬೇಕು ಅದ್ರ ಮೇಲೆ ಡಿಪೆಂಡಾಗಿ ಬಾಲ್ ಸೈಜ್ ತೊಗೊಳ್ಳೋಣ. ಈಗ ನೋಡಿ, ಈ ಥರ ಇಷ್ಟು ಒಂದು ಸಣ್ಣ ಬಾಲ್ ಸೈಜಿಗೆ ತೊಗೊಂಡಿದ್ದೀನಿ. ಈ ಟೈಪು ಕೈಯಲ್ಲಿ ಒಂದು ಸ್ವಲ್ಪ ಅಗಲ ಕೈಯಲ್ಲಿ ತಟ್ಕೋತೀನಿ. ಈಗ ಮೇಲೆ ಒಂದು ಸ್ವಲ್ಪ ಹಿಟ್ಟು ಹಚ್ಚಿ, ನಾನು ಚಪಾತಿ ಹೇಗೆ ಮಾಡ್ತಾರೋ ಆ ಥರ ಸೈಡಿಂದ ಪ್ರೆಸ್ ಮಾಡ್ಕೋತಾ ಅಗಲ ಮಾಡ್ಕೋತಾ ಹೋಗಬೇಕು. ಮಧ್ಯದಲ್ಲಿ ಒತ್ತಬಾರ್ದು, ನಿಧಾನವಾಗಿ ಒತ್ತಬೇಕು. ನಾನು ಹಿಂಗೆ ಹೋಳಿಗೆ ಶೀಟ್ ಮೇಲೆ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿ ಸೈಡಿಂದನೇ ಒತ್ಕೊತ ಹೋಗಬೇಕು, ಅಗಲ ಆಗುತ್ತೆ. ಈ ಥರ ಚೆನ್ನಾಗಿ ಅಗಲವಾಗಿ ಆಗುತ್ತೆ. ನಾವು ಉಂಡೆ ದೊಡ್ಡದು ತೊಗೊಂಡ್ರೆ ದೊಡ್ಡದು ಮಾಡ್ಕೋಬೋದು, ನಮ್ಮ ಅನುಕೂಲ. ಈಗ ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಹಂಚು ಕಾದಿದೆ, ಅದಕ್ಕೆ ರೊಟ್ಟಿ ಹಾಕೋತೀನಿ. ನೋಡಿರಿ, ಈ ಥರ ಮೇಲೆ ಸ್ವಲ್ಪ ಹಿಟ್ಟು ಹಚ್ಚಿರ್ತೀವಲ್ಲ, ಒಣ ಹಿಟ್ಟು, ಅದು ಹೋಗೋಕ್ಕೋಸ್ಕರ ಒಂದು ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ನೀರು ಹಚ್ತೀನಿ ಅಷ್ಟೇ. ಒಂದು ಸ್ವಲ್ಪ ಬೇಯಲಿ ಕೆಳಗಡೆದು. ಅದಾದಮೇಲೆ ಈಗ ಸ್ವಲ್ಪ ನೀರು ಹಚ್ಕೋತೀನಿ. ಅದು ಒಣ ಹಿಟ್ಟೆಲ್ಲ ಹೋಗೋಕ್ಕೋಸ್ಕರ ಇದು ಹಚ್ಚೋದಷ್ಟೇ. ಎರಡೂ ರೀತಿ ಮೇಲೆ ಕೆಳಗೆ ಎರಡೂ ಸೈಡು ಬೇಯಿಸ್ಕೋಬೇಕು, ಹದವಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಒಂದು ಸೈಡ್ ಬೆಂದಿದೆ. ಈಗ ತಿರುಗಿಸಿ ಹಾಕೋತೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇನ್ನೊಂದು ಹಾಕೋತೀನಿ. ನೋಡಿ, ಅದಕ್ಕೂ ಅಷ್ಟೇ ಸ್ವಲ್ಪ ನೀರು ಹಚ್ತೀನಿ. ಈ ರೀತಿ ಚೆನ್ನಾಗಿ ಬೇಯಿಸಿಟ್ಕೋಬೇಕು. ನೋಡಿ, ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿರಿ, ಗಟ್ಟಿ ಏನಿಲ್ಲ, ಇದು ಸಾಫ್ಟಾಗಿದೆ. ಇದೇ ಥರ ಮಮತಾ ಕಿಚನ್ನ ವೀಕ್ಷಿಸಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.